5ನೇ ತರಗತಿ ಪರಿಸರ ಪಾಠ 13 ವಿಸ್ಮಯ ಶಕ್ತಿ. ಇದರಲ್ಲಿ ನಾವು ಎಷ್ಟು ಶಕ್ತಿಗಳ ವಿಧಗಳು ಮತ್ತು ಶಕ್ತಿ ಅಂದ್ರೇನು, ಕೆಲಸ ಅಂದ್ರೇನು ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ನಾವು ವಾಸಿಸುವ ವಿಶ್ವವು ದ್ರವ್ಯ ಮತ್ತು ಶಕ್ತಿಯಿಂದಾಗಿದೆ ಎಂದು ಹಿಂದಿನ ಪಾಠದಲ್ಲಿ ತಿಳಿದಿರುವೆ. ಮಾನವರು ಪರಿಸರದ ಒಂದು ಭಾಗ. ಪರಿಸರದ ಅನೇಕ ಸ್ವಾಭಾವಿಕ ಸಂಗತಿಗಳನ್ನು ಮಾನವರು ಅರ್ಥ ಮಾಡಿಕೊಂಡಿದ್ದಾರೆ. ಪರಿಸರದಲ್ಲಿ ಕಂಡುಬರುವ ಬದಲಾವಣೆಗಳಿಗೆ ಕಾರಣಗಳನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಕೃತಿಯಲ್ಲಿನ ವಿಸ್ಮಯಗಳಿಗೆ ವೈಜ್ಞಾನಿಕವಾಗಿ ಆಲೋಚಿಸುವುದನ್ನು ಕಲಿತಿದ್ದಾರೆ. ನಾವು ದಿನನಿತ್ಯ ಬಲ, ಕೆಲಸ, ಶಕ್ತಿ ಎಂಬ ಪದಗಳನ್ನು ಬಳಸುತ್ತಿರುತ್ತೇವೆ. ಇವು ಏನು? ಇದರ ಬಗ್ಗೆ ತಿಳಿಯೋಣ. ನಾವು ದಿನನಿತ್ಯವಾಗಿ ಹಲವಾರು ಕೆಲಸಗಳನ್ನು ಮಾಡ್ತೀವಿ. ಆ ಕೆಲಸ ಅಂದ್ರೇನು, ಅದಕ್ಕೆ ಯಾವ ಶಕ್ತಿ ಬೇಕು, ಯಾವ ಬಲ ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊತೀವಿ. ಪರಿಸರದಲ್ಲೂ ಅಷ್ಟೇ ಅನೇಕ ಕ್ರಿಯೆಗಳು ನಡೀತಾ ಇರುತ್ತೆ. ಅದು ಯಾವ ಶಕ್ತಿಯಿಂದ ನಡೀತಿದೆ ಅನ್ನೋದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊತೀವಿ. ಕೆಲಸ ಅಂದ್ರೇನು? ಕೆಲಸ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಪದ ಕೆಲಸ. ಆದರೆ ಕೆಲಸ ಎಂಬ ಪದಕ್ಕೆ ನಿಖರವಾದ ಅರ್ಥವಿದೆ. ನಾವು ಏನೇ ಒಂದು ಕೆಲಸ ಮಾಡಿದಾಗೂ ನಾ ಕೆಲಸ ಮಾಡಿದೆ ಅಂತ ಹೇಳ್ಬಿಡ್ತೀವಿ. ಆದರೆ ಅದಕ್ಕೆ ಆದ ಒಂದು ನಿಖರವಾದ ಅರ್ಥವನ್ನು ನಾವು ವೈಜ್ಞಾನಿಕವಾಗಿ ಹೇಳಬಹುದು. ಮೇಲಿನ ಚಿತ್ರದಲ್ಲಿ ರಮೇಶ ಮತ್ತು ರಶೀದಾ ಇಬ್ಬರು ಪ್ರಯತ್ನಪೂರ್ವಕವಾಗಿ ಬಲ ಪ್ರಯೋಗಿಸಿ ಚಟುವಟಿಕೆ ಮಾಡುತ್ತಿದ್ದಾರೆ. ರಮೇಶ ಬಾವಿಯಿಂದ ನೀರು ಸೇದುವ ಕೆಲಸ ಪೂರೈಸಬಹುದು. ಆದರೆ ರಶೀದಾ ಎಷ್ಟು ಪ್ರಯತ್ನಿಸಿದರೂ ಗೋಡೆ ಚಲಿಸಲಾರದು. ನಾವು ಮಾಡುವ ಕೆಲಸ, ಇವನು ಬಾವಿಯಿಂದ ನೀರನ್ನು ಸೇದಬಹುದು. ಈ ಬಲ ಪ್ರಯೋಗವನ್ನು ಅವನು ಉಪಯೋಗಿಸಿ ಹಗ್ಗವನ್ನು ಎಳೆದ್ರೆ ನೀರು ತುಂಬಿದ ಕೊಡ ಮೇಲಕ್ಕೆ ಬರುತ್ತೆ, ಅವನು ನೀರನ್ನು ಸೇದಬಹುದು. ಆದರೆ ಒಂದು ಗೋಡೆಯನ್ನು ಇವಳು ಬಲ ಪ್ರಯೋಗ ಮಾಡಿ ತಳ್ತಾ ಇದ್ದಾಳೆ. ಆದರೆ ಈ ಗೋಡೆ ತನ್ನ ಜಾಗದಿಂದ ಸ್ಥಳಾಂತರವಾಗಲು ಸಾಧ್ಯವಿಲ್ಲ. ಯಾಕಂದರೆ ಅದು ಗೋಡೆಯಾಗಿದೆ, ಅದು ಗಟ್ಟಿಮುಟ್ಟಾದ ಗೋಡೆಯಾಗಿದೆ. ಅದಕ್ಕೆ ಅದನ್ನು ಅವಳು ತಳ್ಳೋಕ್ಕೆ ಸಾಧ್ಯವಿಲ್ಲ. ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿಯೇ ಚಲಿಸುವಂತೆ ಮಾಡಿದರೆ ಕೆಲಸ ಆಗಿದೆ ಎಂದು ಅರ್ಥ. ನಾವು ಯಾವುದೇ ಒಂದು ವಸ್ತುವನ್ನು ಬಲ ಪ್ರಯೋಗ ಮಾಡಿ ಬಲದಿಂದ ಎಳೆದಾಗ ಅದು ನಾವು ಯಾವ ದಿಕ್ಕಿಗೆ ಎಳಿತೀವೋ ಆ ದಿಕ್ಕಿಗೆ ಅದು ಚಲಿಸಿದ್ರೆ ಅಥವಾ ಬಂದರೆ ಅದು ಅಲ್ಲಿ ಕೆಲಸ ಆಗಿದೆ ಅನ್ನೋದು ಗೊತ್ತಾಗತ್ತೆ. ನೀನು ಮಾಡುವ ಯಾವುದಾದರೂ 5 ಕೆಲಸಗಳ ಹೆಸರನ್ನು ಬರೆ. ನೀರು ತರುವುದು, ಹೂ ಕೀಳುವುದು, ಬಟ್ಟೆ ಬಡಿಯುವುದು, ಫುಟ್ಬಾಲ್ ಒದೆಯುವುದು, ಸೈಕಲ್ ಸವಾರಿ ಮಾಡುವುದು, ಕ್ರಿಕೆಟ್ ಆಟ ಆಡುವುದು. ಹೂ ಕೀಳಲು ನಾವು ಹೂವನ್ನು ಅದು ಕಡಿಮೆ ಬಲ ಪ್ರಯೋಗ ಮಾಡಿ ಕಿತ್ತಾಗ ಹೂವು ನಮ್ಮ ಕೈಗೆ ಬರುತ್ತೆ, ಹೂ ಕೀಳಬಹುದು. ಬಟ್ಟೆ ಬಡಿಯಲು ಸ್ವಲ್ಪ ಬಲ ಪ್ರಯೋಗ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಫುಟ್ಬಾಲ್ ಒದೆಯಲು ಬಲ ಪ್ರಯೋಗ ಸ್ವಲ್ಪ ಜಾಸ್ತಿ ನಾವು ಒತ್ತಡವನ್ನು ಕೊಡಬೇಕಾಗತ್ತೆ. ಸೈಕಲ್ ಸವಾರಿ ಮಾಡುವುದು, ಸೈಕಲನ್ನು ಕಾಲಿಂದ ತುಳಿದಾಗ ಆವಾಗ ನಾವು ಆ ಸ್ನಾಯು ಶಕ್ತಿಯನ್ನು ಉಪಯೋಗಿಸಿ ಸೈಕಲನ್ನು ತುಳಿತೀವಿ. ಕ್ರಿಕೆಟ್ ಆಟ ಆಡಬೇಕಾದ್ರೆ ಬ್ಯಾಟಿಂದ ಬಾಲನ್ನು ನಾವು ಜೋರಾಗಿ ಬಲ ಪ್ರಯೋಗ ಮಾಡಿ ಹೊಡೆದಾಗ ಬಾಲು ಅದೇ ದಿಕ್ಕಿಗೆ ಹೋಗಿ ಬೀಳತ್ತೆ. ಇದಕ್ಕೆಲ್ಲ ಏನು ಬೇಕು? ಇದೆಲ್ಲದಕ್ಕೂ ನಮಗೆ ಬಲ ಬೇಕು, ಶಕ್ತಿ ಬೇಕು. ಮೇಲಿನ ಎಲ್ಲ ಕೆಲಸಗಳನ್ನು ನೀನು ಬಲ ಪ್ರಯೋಗಿಸಿ ಮಾಡಿರುವೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ಅದು ವಸ್ತುವಿನ ಸ್ಥಾನ ಪಲ್ಲಟ ಮಾಡುತ್ತದೆ.
ಕೆಲಸವು ವಸ್ತುವಿನ ಮೇಲೆ ಪ್ರಯೋಗವಾಗುವ ಬಲದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಯಾವುದೇ ಒಂದೊಂದು ಕೆಲಸಕ್ಕೆ ಒಂದೊಂದು ರೀತಿಯ ಬಲ ಬೇಕಾಗುತ್ತೆ. ಹೂ ಕೀಳಲು ನಮಗೆ ಆರಾಮಾಗಿ ಅಷ್ಟೊಂದೇನು ಬಲ ಪ್ರಯೋಗ ಮಾಡಬೇಕಾಗಿಲ್ಲ. ನಾವು ನಿಧಾನವಾಗಿ ಹೂವನ್ನು ಕೀಳ್ಬೋದು. ಆದರೆ ಬ್ಯಾಟಿನಿಂದ ಬಾಲ್ ಹೊಡೆಯಲು ನಾವು ಜೋರಾಗಿ ಬಲ ಪ್ರಯೋಗ ಮಾಡಬೇಕಾಗತ್ತೆ. ನೀನು ಈ ದಿನ ಮಾಡಿದ 3 ಕೆಲಸ: ನೀರು ಸೇದುವುದು, ಸೈಕಲ್ ತುಳಿದೆ, ಮಾರುಕಟ್ಟೆಗೆ ಹೋಗಿ ಹೂವು ತಂದೆ. ಕೆಲಸ ಮಾಡಲು ಶಕ್ತಿ ಅವಶ್ಯಕ. ಹೌದು, ಕೆಲಸ ನಾವು ಯಾವುದೇ ನಮಗೆ ಶಕ್ತಿ ಇದ್ದರೆ ನಾವು ಕೆಲಸ ಮಾಡಲು ಸಾಧ್ಯ. ಇಲ್ಲಾದರೆ ನಾವು ಯಾವುದೇ ಕೆಲಸ ಮಾಡಲು ಆಸಕ್ತಿನೂ ಇರೋದಿಲ್ಲ. ನಮಗೆ ಶಕ್ತಿ ಇದ್ದರೆ ಮಾತ್ರ ನಾವು ಕೆಲಸ ಮಾಡಲು ಸಾಧ್ಯ. ಮೇಲಿನ ಚಿತ್ರದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂಬುದನ್ನು ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಬರೆ. ಇಲ್ಲಿ ಯಾವ ಚಿತ್ರದಲ್ಲಿ ಏನಕ್ಕೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಸೈಕಲ್ ಸವಾರಿ ಮಾಡುತ್ತಿರುವುದು, ಕೈಗಾಡಿ ಎಳೆಯುತ್ತಿರುವ ಮನುಷ್ಯ, ಬೆಳೆಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಿಸುತ್ತಿರುವ ರೈತ, ಬಾಲನ್ನು ಬೌಲ್ ಮಾಡುತ್ತಿರುವ ಬಾಲಕ, ತಲೆಯ ಮೇಲೆ ಪೆಟ್ಟಿಗೆ ಹೊತ್ತು ಹೋಗುತ್ತಿರುವ ಮನುಷ್ಯ. ಇಷ್ಟೆಲ್ಲ ಕೆಲಸಗಳನ್ನು ಮೇಲಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಗುಂಪು ಮಾಡಿ ವಿವಿಧ ಚಟುವಟಿಕೆಗಳನ್ನು ತೊಡಗಿಸುವುದು. ಉದಾಹರಣೆ: ಗಿಡಗಳಿಗೆ ನೀರು ಹಾಕುವುದು, ಚಿತ್ರ ಬಿಡಿಸುವುದು, ತರಗತಿಯ ಬೆಂಚುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸುವುದು. ನಾವು ದಿನನಿತ್ಯ ನಮ್ಮ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತೇವೆ. ಈ ಚಟುವಟಿಕೆಗಳನ್ನು ಕೆಲಸ ಎನ್ನುತ್ತೇವೆ. ಕೆಲಸ ಮಾಡಲು ಶಕ್ತಿಯನ್ನು ಬಳಸುತ್ತೇವೆ. ಹೆಚ್ಚು ಕೆಲಸ ಮಾಡಿದಾಗ ನಮಗೆ ಆಯಾಸವಾಗುತ್ತದೆ. ಶ್ರಮಜೀವಿಗಳು ಹೆಚ್ಚಿನ ಶಕ್ತಿ ಉಪಯೋಗಿಸಿ ಕೆಲಸ ಮಾಡುತ್ತಾರೆ. ನಾವು ಯಾವುದೇ ಒಂದು ಪ್ರತಿದಿನವೂ ನಾವು ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾನೇ ಇರ್ತೀವಿ. ಅದು ದೊಡ್ಡದಾದರೂ ಆಗಿರ್ಬೋದು, ಚಿಕ್ಕದಾದರೂ ಆಗಿರ್ಬೋದು. ಬಟ್ ನಮ್ಮ ಜೀವನದಲ್ಲಿ ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ಒಂದಲ್ಲ ಒಂದು ಕೆಲಸ ನಾವು ಮಾಡ್ತಾನೇ ಇರ್ತೀವಿ. ನಮಗೆ ಶಕ್ತಿ ಇದ್ದರೆ ಮಾತ್ರ ಕೆಲಸ ಮಾಡುವ ಸಾಮರ್ಥ್ಯವಿರುತ್ತದೆ. ಸಣ್ಣ ಪುಟ್ಟ ಕೆಲಸಗಳಿಗೆ ಕಡಿಮೆ ಶಕ್ತಿ, ದೊಡ್ಡ ಕೆಲಸಗಳಿಗೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಸಣ್ಣ ಪುಟ್ಟ ಕೆಲಸಕ್ಕೆ ಕಡಿಮೆ ಶಕ್ತಿ, ದೊಡ್ಡ ಕೆಲಸಕ್ಕೆ ಹೆಚ್ಚು ಶಕ್ತಿಯನ್ನು ನಾವು ಉಪಯೋಗಿಸ್ತೀವಿ. ಪ್ರತಿ ಕೆಲಸ ಮಾಡಲು ನಮಗೆ ಬೇಕಾಗುವ ಶಕ್ತಿಯನ್ನು ನಾವು ಆಹಾರ ಸೇವನೆಯಿಂದ ಪಡೆಯುತ್ತೇವೆ. ಪರಿಸರದಲ್ಲಿ ಹಲವು ಕೆಲಸಗಳಿಗೆ ಬೇಕಾಗುವ ಶಕ್ತಿಯನ್ನು ವಿವಿಧ ಮೂಲಗಳಿಂದ ಪಡೆಯುತ್ತೇವೆ. ನಮಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ನಾವು ಆಹಾರವನ್ನು ಸೇವಿಸಿದಾಗ ನಮಗೆ ಅದರಿಂದ ಆಹಾರದ ಮೂಲಕ ನಮಗೆ ಶಕ್ತಿ ಸಿಗುತ್ತೆ. ದೈಹಿಕವಾದ ಶಕ್ತಿಯಿಂದ ಭಾರವನ್ನು ಹೊರುತ್ತೇವೆ. ಇಂಧನ ಶಕ್ತಿಯಿಂದ ವಾಹನ ಚಲಿಸುತ್ತದೆ. ಸಸ್ಯಗಳು ಬೆಳೆಯಲು ಸೌರಶಕ್ತಿಯ ಅಗತ್ಯವಿದೆ. ಅಂದರೆ ಪ್ರತಿ ಕೆಲಸವು ಅದಕ್ಕೆ ಬೇಕಾದ ಶಕ್ತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಕೆಲಸ ಅಗತ್ಯ ಚಟುವಟಿಕೆಯಾದರೆ ಶಕ್ತಿ ಕೆಲಸವನ್ನು ಪೂರೈಸುವ ಅವಶ್ಯಕತೆಯಾಗಿದೆ. ನಾವು ಅದರದೇ ಆದ ಒಂದು ಕೆಲಸ ಆಗಬೇಕು ಅಂದರೆ ಅದಕ್ಕೆ ಬೇಕಾದ ಶಕ್ತಿ ಬೇಕಾಗತ್ತೆ. ಯಾವ ಕೆಲಸ ಅಂದರೆ ನಾವು ದೈಹಿಕವಾಗಿ ಶಕ್ತರಾಗಿದ್ದರೆ ನಾವು ಭಾರವನ್ನು ಹೊರುತ್ತೇವೆ. ಸಸ್ಯಗಳನ್ನು ಬೆಳೆಯಲು ಯಾವ ಶಕ್ತಿ ಬೇಕು? ಸೌರಶಕ್ತಿ ಬೇಕು. ಆಮೇಲೆ ವಾಹನಗಳು ಚಲಿಸಲು ಯಾವ ಶಕ್ತಿ ಬೇಕು? ಇಂಧನ ಶಕ್ತಿ ಬೇಕು. ಅಂದರೆ ಒಂದು ಕೆಲಸ ಆಗಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಯಾವ ಶಕ್ತಿ ಬೇಕೋ ಆ ಶಕ್ತಿಯನ್ನು ಅದು ಅವಲಂಬಿಸಿರುತ್ತೆ. ಒಂದು ವಸ್ತುವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂತೆ ಮಾಡುವುದನ್ನು ಕೂಡ ಕೆಲಸ ಎಂದು ಹೇಳಬಹುದು. ಯಾವುದೇ ವಸ್ತುವನ್ನು ಒಂದು ಸ್ಥಳದಿಂದ ಬೇರೆಡೆಗೆ ಸಾಗಿಸಲು ಶಕ್ತಿ ಬೇಕಾಗುತ್ತದೆ. ಒಂದು ವಸ್ತುವನ್ನು ಮತ್ತೊಂದು ಸ್ಥಳಕ್ಕೆ ಬದಲಾಯಿಸಬೇಕಂದ್ರೂ ಅದಕ್ಕೂ ಶಕ್ತಿ ಬೇಕು. ಶಕ್ತಿಯನ್ನು ಬಳಸದೆ ಮಾಡಬಹುದಾದ ಕೆಲಸಗಳಿವೆಯೇ? ಶಕ್ತಿಯನ್ನು ಬಳಸದೆ ಮಾಡಬಹುದಾದ ಕೆಲಸಗಳಿವೆಯೇ? ನೀವು ಯೋಚನೆ ಮಾಡಿ. ಇಲ್ಲ, ಪ್ರತಿಯೊಂದು ಏನೇ ಕೆಲಸ ಸ್ವಲ್ಪನಾದರೂ ನಮಗೆ ಶಕ್ತಿ
ಬೇಕೇ ಬೇಕು. ಸ್ವಲ್ಪನಾದ್ರೂ ಬಲಪ್ರಯೋಗ ಅಥವಾ ಏನಾದರೂ ಒಂದು ಸ್ವಲ್ಪನಾದರೂ ಅದಕ್ಕೆ ಶಕ್ತಿ ಬೇಕಾಗುತ್ತೆ. ಶಕ್ತಿಯ ವಿವಿಧ ರೂಪಗಳು ಮತ್ತು ಉಪಯೋಗ. ಶಕ್ತಿಯ ವಿವಿಧ ರೂಪ ಮತ್ತು ಉಪಯೋಗ. ಆಕಾಶದಲ್ಲಿ ಹಾರುವ ವಿಮಾನ, ಭೂಮಿಯ ಮೇಲೆ ಚಲಿಸುವ ವಾಹನ, ನೀರಿನಲ್ಲಿ ತೇಲುವ ದೋಣಿ, ಹಡಗು, ದಿನನಿತ್ಯದ ಕೆಲಸಗಳನ್ನು ಸುಲಭವಾಗಿ ಮಾಡಿ ಮುಗಿಸುವ ವಿದ್ಯುತ್ ಸಾಧನಗಳಲ್ಲಿ ಒಂದಲ್ಲ ಒಂದು ರೀತಿಯ ಶಕ್ತಿಯು ಬಳಕೆಯಾಗುತ್ತದೆ. ಇವೆಲ್ಲವೂ ಚಲಿಸಬೇಕಾದ್ರೆ, ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಇವಕ್ಕೆ ಬೇಕಾದ ಶಕ್ತಿಗಳು ಬೇಕು. ಏರೋಪ್ಲೇನ್ಗೆ ಇಂಧನ, ಕಾರಿಗೂ ಇಂಧನ ಬೇಕು, ಹಡಗಿಗೂ ಇಂಧನ, ಇದಕ್ಕೆ ವಿದ್ಯುತ್ ಬೇಕು. ಇವೆಲ್ಲ ಮಿಕ್ಸಿ, ಫ್ಯಾನ್, ಐರನ್ ಬಾಕ್ಸ್ ಇವೆಲ್ಲವೂ ಕೆಲಸ ಮಾಡಬೇಕು ಅಂದರೆ ನಮಗೆ ಯಾವ ಶಕ್ತಿ ಬೇಕು? ಅದಕ್ಕೆ ವಿದ್ಯುತ್ ಶಕ್ತಿ ಬೇಕು. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಶಕ್ತಿಯ ವಿವಿಧ ರೂಪಗಳನ್ನು ಗಮನಿಸು. ಮಾನವರಷ್ಟೇ ಅಲ್ಲದೆ ಪರಿಸರದಲ್ಲಿಯೂ ಪ್ರಕೃತಿ ಸಹಜವಾಗಿ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಈ ಎಲ್ಲ ಚಟುವಟಿಕೆಗಳು ನಡೆಯಬೇಕಾದಲ್ಲಿ ಶಕ್ತಿ ಅವಶ್ಯಕವಾಗಿ ಬೇಕು. ಇಲ್ಲಿ ಅಗತ್ಯವಾದ ಶಕ್ತಿ ಯಾವುದು ಎಂದು ತಿಳಿಯೋಣ. ಮಾನವರಷ್ಟೇ ನಾವಷ್ಟೇ ಅಲ್ಲದೆ ಪರಿಸರದಲ್ಲೂ ಅನೇಕ ಸಹಜವಾಗಿ ಚಟುವಟಿಕೆಗಳು ನಡೀತಿರುತ್ತವೆ. ಅವಕ್ಕೆ ಅದರದೇ ಆದ ಶಕ್ತಿಯೂ ಬೇಕಾಗುತ್ತೆ. ಉದಾಹರಣೆಗೆ ಸಸ್ಯಗಳು ಅವುಗಳು ಬೆಳೀತವೆ. ಅವಕ್ಕೆ ಯಾವ ಶಕ್ತಿ ಬೇಕು ಅಂದರೆ ಅದಕ್ಕೆ ಸೌರಶಕ್ತಿ ಬೇಕು. ವಿಧ ವಿಧವಾದ ಕೆಲಸಗಳು ಅದಕ್ಕನುಗುಣವಾದ ಶಕ್ತಿಯನ್ನು ಅವಲಂಬಿಸಿವೆ. ಪರಿಸರದಲ್ಲಿ ಪ್ರಕೃತಿ ಸಹಜವಾದ ಶಕ್ತಿ ಇದೆ. ಸೂರ್ಯ, ಗಾಳಿ, ನೀರು, ಕಲ್ಲಿದ್ದಲು ಇತ್ಯಾದಿಗಳು ಪರಿಸರದಲ್ಲಾಗುವ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತವೆ. ಈಗ ನಾವು ಶಕ್ತಿಯ ವಿವಿಧ ರೂಪಗಳ ಬಗ್ಗೆ ತಿಳಿಯೋಣ. ಯಾವ ಯಾವ ರೀತಿಯ ಶಕ್ತಿಗಳು ಇದೆ ಎಂದು. ಮೊದಲನೇದಾಗಿ ಸ್ನಾಯು ಶಕ್ತಿ. ನಾವು ಓಡಾಡಲು ಏನು ಬೇಕು? ನಮ್ಮ ಸ್ನಾಯುಗಳು ಬಲಪ್ರಯೋಗ ಮಾಡಿದಾಗ ಮಾತ್ರ ನಾವು ಓಡಾಡಲು ಸಾಧ್ಯ. ನಮ್ಮ ಸ್ನಾಯುಗಳಲ್ಲಿ ಶಕ್ತಿ ಇದ್ದರೆ ಮಾತ್ರ ನಾವು ನಡೆದಾಡಲು, ಓಡಲು ಸಾಧ್ಯ. ಸೈಕಲ್ ಹೊಡೆಯಲು ಎಲ್ಲದಕ್ಕೂ ನಮಗೆ ಸ್ನಾಯು ಶಕ್ತಿ ಬೇಕು. ಓಡಾಡುವ, ಏರುವ, ಇಳಿಯುವ, ವಸ್ತುಗಳನ್ನು ಎಳೆಯುವ, ನೂಕುವ ಇಂತಹ ಚಟುವಟಿಕೆಗಳಿಗೆ ಸ್ನಾಯು ಶಕ್ತಿ ಅವಶ್ಯ. ಇದು ನಮ್ಮ ಶರೀರದಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಶಕ್ತಿ. ಸ್ನಾಯು ಶಕ್ತಿ ನಮಗೆ ನಮ್ಮ ಆಹಾರದಲ್ಲಿ ರಾಸಾಯನಿಕ ಬದಲಾವಣೆಯಾದಾಗ ನಮಗೆ ಶಕ್ತಿ ಸಿಗುತ್ತೆ. ಅದು ಸ್ನಾಯು ಶಕ್ತಿ. ಆ ಶಕ್ತಿಯಿಂದ ನಾವು ಓಡಾಡೋದು, ನಡೆದಾಡೋದು, ಎಳೆಯೋದು ಇವೆಲ್ಲವೂ ನಾವು ಸ್ನಾಯು ಶಕ್ತಿಯಿಂದ ಮಾಡ್ತೇವೆ. ಸ್ನಾಯು ಶಕ್ತಿ ಬಳಸಿ ನೀನು ಮಾಡುವ ಯಾವುದಾದರೂ 4 ಕೆಲಸಗಳನ್ನು ಬರೆ. ಓಡಾಡುವುದು, ಓಡುವುದು, ಏಣಿ ಹತ್ತುವುದು, ಸೈಕಲ್ ಸವಾರಿ ಮಾಡುವುದು ಇವೆಲ್ಲವಕ್ಕೂ ಏನು ಬೇಕು? ಸ್ನಾಯು ಶಕ್ತಿ ಬೇಕು. ಕ್ರಮವಾದ ಆಹಾರ ಸೇವನೆ ಹಾಗೂ ವ್ಯಾಯಾಮದಿಂದ ಸ್ನಾಯು ಶಕ್ತಿಯನ್ನು ಹೆಚ್ಚಿಸಬಹುದು. ಕ್ರಮವಾದ ಆಹಾರ ಮತ್ತು ವ್ಯಾಯಾಮದಿಂದ ನಮ್ಮ ದೇಹದಲ್ಲಿ ಸ್ನಾಯು ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ಸ್ನಾಯು ಶಕ್ತಿ ಅಂದರೆ ಏನು ಅಂತ ಈಗ ಅರ್ಥ ಆಯಿತು. ಸ್ನಾಯು ಶಕ್ತಿ ಅಂದರೆ ನಾವು ನಮ್ಮ ದೇಹದಲ್ಲಿ ಸ್ನಾಯುಗಳಲ್ಲಿರುವ ಶಕ್ತಿ ಅಂದರೆ ಓಡಾಡಲು, ಎತ್ತಲು, ಎಳೆಯಲು, ಹತ್ತಲು ಬೇಕಾಗುವ ಶಕ್ತಿ, ಅದು ಸ್ನಾಯು ಶಕ್ತಿ. ಈಗ ಯಾಂತ್ರಿಕ ಶಕ್ತಿ. ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಎಂದು, ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯನ್ನು ಚಲನ ಶಕ್ತಿ ಎಂದು ಕರೆಯುತ್ತಾರೆ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿ ಎಂದು ಕರೆಯುತ್ತಾರೆ. ಪ್ರಚನ್ನ ಶಕ್ತಿ ಅಂದರೆ ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಒಂದು ವಸ್ತು ಮತ್ತು ಅದರ ಚಲನೆಯಿಂದ ಪಡೆಯುವ ಶಕ್ತಿಯನ್ನು ನಾವು ಚಲನ ಶಕ್ತಿ ಅಂತ ಕರಿತೀವಿ. ಅವೆರಡರ ಒಟ್ಟು ಮೊತ್ತ ಏನಾಗಿರುತ್ತೆ? ಯಾಂತ್ರಿಕ ಶಕ್ತಿಯಾಗಿರುತ್ತೆ. ಉದಾಹರಣೆ, ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಪ್ರಚನ್ನ ಶಕ್ತಿಯಿಂದ ಹೊಂದಿರುತ್ತದೆ.
ಅಣೆಕಟ್ಟಿನಲ್ಲಿ ನೀರು ಸಂಗ್ರಹವಾಗಿರುತ್ತೆ. ಅಲ್ಲಿ ಯಾವ ಶಕ್ತಿ ಇರುತ್ತೆ, ಅದು ನಿಂತಿರುತ್ತೆ. ನೀರು ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ನೀರನ್ನು ಸಂಗ್ರಹ ಮಾಡಿರ್ತಾರೆ. ಆ ನೀರು ಅಲ್ಲೇ ನಿಂತಿರುತ್ತೆ. ಅದು ಏನಾಗಿರುತ್ತೆ, ಪ್ರಚನ್ನ ಶಕ್ತಿಯಾಗಿರುತ್ತೆ. ಯಾಕಂದರೆ ಅದು ಸ್ಥಾನದಲ್ಲಿ ಅಲ್ಲೇ ಇರುತ್ತೆ. ಹಾಗಾಗಿ ಅದು ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಆ ನೀರನ್ನು ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯಬಿಟ್ಟಾಗ ಪ್ರಚನ್ನ ಶಕ್ತಿಯು ಚಲನ ಶಕ್ತಿಯಾಗಿ ಬದಲಾಗುತ್ತದೆ. ಅದೇ ನೀರನ್ನು ನಾವು ಅಣೆಕಟ್ಟಿನ ಬಾಗಿಲುಗಳನ್ನು ಓಪನ್ ಮಾಡಿ ಹರಿಯಲು ಬಿಟ್ಟಾಗ ಅದು ಹರ್ಕೊಂಡು ಹೋಗುತ್ತೆ. ಆವಾಗ ಅದು ಪ್ರಚನ್ನ ಶಕ್ತಿಯಿಂದ ಏನಕ್ಕೆ ಬದಲಾಗತ್ತೆ ಅಂದರೆ ಚಲನ ಶಕ್ತಿಯಾಗಿ ಬದಲಾಗತ್ತೆ. ಯಾಂತ್ರಿಕ ಶಕ್ತಿ, ಪ್ರಚನ್ನ ಶಕ್ತಿ ತನ್ನ ಸ್ಥಾನದಿಂದ ವಸ್ತು ಪಡೆಯುವ ಶಕ್ತಿ ಚಲನ ಶಕ್ತಿ, ಚಲನೆಯ ಮೂಲಕ ವಸ್ತು ಹೊಂದುವ ಶಕ್ತಿ. ಅವೆರಡರ ಒಟ್ಟು ಮೊತ್ತ ಏನಾಗಿರುತ್ತೆ, ಯಾಂತ್ರಿಕ ಶಕ್ತಿ. ಯಾಂತ್ರಿಕ ಶಕ್ತಿ ಬಳಸಿ ನಿನ್ನ ಮನೆಯಲ್ಲಿ ಮಾಡುವ ಯಾವುದಾದರೂ 2 ಕೆಲಸಗಳನ್ನು ಬರೆ. ಬಾವಿ ನೀರನ್ನು ಪಂಪ್ ಮಾಡುವುದು, ಬಟ್ಟೆ ಐರನ್ ಮಾಡುವುದು, ವಿದ್ಯುತ್ ಶಕ್ತಿಯ ಸಹಾಯದಿಂದ ನೀರನ್ನು ಕಾಯಿಸುವುದು. ಬಾವಿಯಿಂದ ನೀರನ್ನು ಪಂಪ್ ಮಾಡುವುದು, ಬಾವಿಯಲ್ಲಿರೋ ನೀರನ್ನು ನಾವು ಪಂಪ್ ಮಾಡೋದು. ಆಮೇಲೆ ವಿದ್ಯುತ್ ಶಕ್ತಿಯಿಂದ ಸಹಾಯದಿಂದ ನೀರನ್ನು ಕಾಯಿಸುವುದು. ಇವು ಯಾಂತ್ರಿಕ ಶಕ್ತಿಗೆ ಉದಾಹರಣೆಯಾಗಿದೆ. ಉಷ್ಣ ಶಕ್ತಿ, ಉಷ್ಣ ಅಂದರೆ ಬೆಂಕಿ, ಶಾಖ, ಇದು ಉಷ್ಣ. ಉರುವಲು, ಇಂಧನ, ಸೂರ್ಯ ಇನ್ನಿತರ ಶಕ್ತಿಗಳಿಂದ ಶಾಖವನ್ನು ಪಡೆದು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳುತ್ತೇವೆ. ನಾವು ಉಷ್ಣ ಶಕ್ತಿ ಇಲ್ಲ ಅಂದರೆ ನಾವು ಅಡುಗೆ ಮಾಡಲು ಸಾಧ್ಯವೇ ಇಲ್ಲ. ಉಷ್ಣ ಶಕ್ತಿ ನಮಗೆ ಎಲ್ಲೆಲ್ಲಿಂದ ಸಿಗುತ್ತೆ ಅಂದರೆ ಉರುವಲು, ಇಂಧನ, ಸೂರ್ಯನ ಶಾಖ, ಇದರಿಂದ ನಮಗೆ ಉಷ್ಣ ಶಕ್ತಿ ಸಿಗುತ್ತೆ. ನಿನ್ನ ಮನೆಯಲ್ಲಿ ಉಷ್ಣದ ಸಹಾಯದಿಂದ ಮಾಡುವ ಯಾವುದಾದರೂ 2 ಕೆಲಸಗಳನ್ನು ಇಲ್ಲಿ ಬರೆ. ಅಡುಗೆ ಮಾಡುವುದು, ನೀರನ್ನು ಕಾಯಿಸುವುದು. ಅಡುಗೆ ಮಾಡಲು ಬೇಕು ಮತ್ತು ನೀರನ್ನು ಕಾಯಿಸಲು ನಮಗೆ ಏನು ಬೇಕು, ಉಷ್ಣ ಶಕ್ತಿ ಬೇಕು. ಇಲ್ಲಿ ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಬದಲಾವಣೆಯಾಯಿತು. ನಿನ್ನ ಅಂಗೈಗಳನ್ನು ಒಂದಕ್ಕೊಂದು ಹಲವು ಬಾರಿ ಉಜ್ಜು, ನಂತರ ಅಂಗೈಯನ್ನು ಮುಖಕ್ಕೆ ತಾಗಿಸು. ತಂಪಾಯಿತೆ, ಬಿಸಿಯಾಯಿತೆ. ನಿಮ್ಮ ಅಂಗೈಯನ್ನು ಎರಡು ಅಂಗೈಯನ್ನು ಚೆನ್ನಾಗಿ ಉಜ್ಜಿದ್ರೆ ಏನಾಗುತ್ತೆ, ಅದು ಬಿಸಿಯಾಗತ್ತೆ. ನಿಮ್ಮ ಮುಖದ ಮೇಲೆ ಇಟ್ಟರೆ ಆವಾಗ ನಿಮಗೆ ಬೆಚ್ಚಗಾಗತ್ತೆ. ಅಲ್ಲಿಗೆ ಏನಾಯಿತು, ನೀವು ಉಜ್ಜಿದ್ದು ಯಾವ ಶಕ್ತಿಯಿಂದ, ಸ್ನಾಯು ಶಕ್ತಿಯಿಂದ. ಅಲ್ಲಿ ಅದು ಶಾಖ ಬಂದಿದ್ದು ಉಷ್ಣ ಶಕ್ತಿ ಆಯಿತು. ಇಲ್ಲಿ ಸ್ನಾಯು ಶಕ್ತಿ ಏನಾಯಿತು, ಉಷ್ಣ ಶಕ್ತಿಯಾಗಿ ಬದಲಾವಣೆಯಾಯಿತು. ಉರುವಲು, ಅನಿಲ, ಸೀಮೆಎಣ್ಣೆ ಇತ್ಯಾದಿಗಳ ಉಷ್ಣ ಶಕ್ತಿಯಿಂದ ನಾವು ಅಡಿಗೆ, ನೀರು ಕಾಯಿಸುವ ಮುಂತಾದ ಕೆಲಸಗಳನ್ನು ಮಾಡುತ್ತೇವೆ. ಉರುವಲು, ಇಂಧನ ಇವೆಲ್ಲ ಉಷ್ಣ ಶಕ್ತಿಯಿಂದ ನಾವು ಏನು ಮಾಡ್ತೀವಿ, ಅಡುಗೆ ಮಾಡೋದು, ನೀರು ಕಾಯಿಸೋದು, ಹಲವಾರು ಕೆಲಸಗಳನ್ನು ನಾವು ಮಾಡ್ಕೊತೀವಿ. ಚಳಿಗಾಲದಲ್ಲಿ ಘನೀಕೃತ ಎಣ್ಣೆಯ ಪಾತ್ರೆಗಳನ್ನು ಒಲೆಯ ಉರಿ ಇಲ್ಲವೇ ಸೂರ್ಯ ಬಿಸಿಲಿಗೆ ಇಡುತ್ತಾರೆ. ಏಕಿರಬಹುದು, ಆಲೋಚಿಸಿ ಬರೆ. ಚಳಿಗಾಲದಲ್ಲಿ ಈ ಕೊಬ್ಬರೆಣ್ಣೆ ಡಬ್ಬಿ ಎಲ್ಲ ನೋಡಿದ್ದೀರಲ್ವ ನೀವು, ಕೊಬ್ಬರೆಣ್ಣೆ ಎಲ್ಲ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದನ್ನು ನಾವು ಬಿಸಿಲಿಗೆ ಇಟ್ಟಾಗ ಅದು ಬಿಸಿಲು ಶಾಖಕ್ಕೆ, ಸೂರ್ಯನ ಶಾಖಕ್ಕೆ ಅದು ಕರಗತ್ತೆ. ಯಾಕಿಡ್ತೀವಿ ಅಂದರೆ ಅದು ಘನೀಕೃತವಾಗಿರುತ್ತೆ, ಗಡ್ಡೆಯಾಗಿರುತ್ತೆ. ಗಡ್ಡೆಯಾದದ್ದನ್ನು ನಾವು ದ್ರಾವಣ ರೂಪಕ್ಕೆ ತರಲು ನಾವು ಅದನ್ನು ಬಿಸಿಲಿಗೆ ಇಡ್ತೀವಿ. ಒಲೆಯ ಉರಿ ಅಥವಾ ಸೂರ್ಯನ ಬಿಸಿಲಿಗೆ ಇಡುತ್ತಾರೆ. ಯಾಕಿಡ್ತೀವಿ ಅಂದರೆ ಅದು ಗಟ್ಟಿಯಾಗಿರುತ್ತೆ, ಅದು ಕರಗಲಿ ಅಂತ ಹೇಳಿಬಿಟ್ಟು ನಾವು ಒಲೆಯ ಉರಿ ಹತ್ತಿರ ಅಥವಾ ಸೂರ್ಯನ ಬಿಸಿಲಿಗೆ ಇಡ್ತೀವಿ. ಅಡುಗೆ ತಯಾರಿಸುವಾಗ ಉರಿಯುವ ಒಲೆಯ ಮೇಲಿಟ್ಟ ಪಾತ್ರೆಯ ಮುಚ್ಚಳ ಅಲುಗಾಡಲು ಕಾರಣ ಏನಿರಬಹುದು? ಕುದಿಯುವ ನೀರು ಅಥವಾ ಏನಾದ್ರು ಕುದಿಯಲಿಟ್ಟಾಗ ಅದ್ರ ಮೇಲೆ ತಟ್ಟೆ ಇಟ್ಟರೆ, ತಟ್ಟೆ ಮುಚ್ಚಿದಾಗ ಆ ತಟ್ಟೆನೂ ಶಬ್ದ ಆಗುತ್ತೆ, ಶೇಕ್ ಆಗುತ್ತೆ. ಯಾಕಂದರೆ ಅದು ನೀರಿನ ಶಕ್ತಿ ಇದೆಯಲ್ವ, ಅದು ನೀರು ಕುದಿಯೋ ಒತ್ತಡ ಇರುತ್ತೆ, ಅದು ಹಾಗಾಗಿ ಆ ತಟ್ಟೆನ ಶೇಕ್ ಮಾಡ್ತಾ ಇರುತ್ತೆ. ಉರಿಯುವುದರಿಂದ ಉಷ್ಣ ಬಿಡುಗಡೆಯಾಗುತ್ತದೆ. ವಿದ್ಯುತ್ ಶಕ್ತಿಯ ಉತ್ಪಾದನೆ ಮಾಡಲು ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಕಲ್ಲಿದ್ದಲನ್ನು ಉರುವಲನ್ನಾಗಿ ಬಳಸಲಾಗುತ್ತದೆ. ಉರಿಯುವುದರಿಂದ ಏನಾಗುತ್ತೆ, ಉಷ್ಣ ಬಿಡುಗಡೆ ಆಗುತ್ತೆ.
ಆ ಉಷ್ಣದಿಂದ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನು ತಯಾರಿಸ್ತಾರೆ. ಆ ವಿದ್ಯುತ್ ತಯಾರಾಗಲು ನಾವು ಉರುವಲಾಗಿ ಯಾವುದನ್ನು ಬಳಸ್ತಾರೆ ಅಂದರೆ ಕಲ್ಲಿದ್ದಲನ್ನು ಉರುವಲಾಗಿ ಬಳಸ್ತಾರೆ. ನೆಕ್ಸ್ಟ್ ಈಗ ಸೌರಶಕ್ತಿ. ಈಗ ಯಾವ್ಯಾವ ಶಕ್ತಿ ಬಗ್ಗೆ ತಿಳ್ಕೊಂಡ್ವಿ? ಸ್ನಾಯು ಶಕ್ತಿ ಆಯಿತು, ಆಮೇಲೆ ಯಾಂತ್ರಿಕ ಶಕ್ತಿ ಆಯಿತು, ಆಮೇಲೆ ಉಷ್ಣ ಶಕ್ತಿ ಆಯಿತು. ಈಗ ನೆಕ್ಸ್ಟ್ ಸೌರಶಕ್ತಿ. ಸೌರಶಕ್ತಿ ಅಂದರೆ ಸೂರ್ಯನ ಶಾಖದಿಂದ ಬರುವಂತಹ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯ. ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಎನ್ನುತ್ತಾರೆ. ಜೀವಿಗಳು ಬದುಕಲು ಸೂರ್ಯನ ಶಕ್ತಿಯನ್ನು ಅವಲಂಬಿಸಿವೆ. ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ. ಸೂರ್ಯ ಶಕ್ತಿ, ಸೌರಶಕ್ತಿ. ಜೀವಿಗಳು ಬದುಕಲು ನಮಗೆ ಸೂರ್ಯನ ಶಕ್ತಿ ಬೇಕೇ ಬೇಕು, ಮತ್ತು ಸಸ್ಯಗಳ ಬೆಳವಣಿಗೆಗೂ ಸೂರ್ಯನ ಶಕ್ತಿ ಬೇಕು. ಸಸ್ಯಗಳ ಆಹಾರ ತಯಾರಿಕೆಗೂ ಬೇಕು. ಅವುಗಳ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಏನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಎಂದು ಕರಿತೀವಿ. ಗೆಳೆಯರು ಇಲ್ಲವೇ ಹಿರಿಯರೊಂದಿಗೆ ಚರ್ಚಿಸಿ ಬರೆ. ಬೇಸಿಗೆ ಕಾಲದಲ್ಲಿ ಒಣ ಹಾಕಿದ ಬಟ್ಟೆಗಳು ಬಹಳ ಬೇಗ ಒಣಗುತ್ತವೆ. ಹೇಗೆ? ಸೂರ್ಯನ ಕಿರಣಗಳು ನೇರವಾಗಿದ್ದು ತೀವ್ರ ಶಾಖ ಹೊಂದಿರುತ್ತದೆ. ಬೇಸಿಗೆ ಕಾಲದಲ್ಲಿ ಕೆರೆ ಬಾವಿಗಳ ನೀರು ಕಡಿಮೆಯಾಗುತ್ತವೆ. ಏಕೆ? ಸೂರ್ಯನ ತಾಪಕ್ಕೆ ಬಾವಿಗಳ ನೀರು ಆವಿಯಾಗಿ ಕಡಿಮೆಯಾಗುತ್ತದೆ. ವಿಪರೀತ ಚಳಿ ಇರುವಾಗ ಜನರು ಸೂರ್ಯನ ಬೆಳಕಿಗಾಗಿ ಕಾಯುತ್ತಾರೆ. ಏಕೆ? ಸೂರ್ಯನ ತಾಪದಿಂದ ಚಳಿ ದೂರವಾಗುತ್ತದೆ. ಸೌರ ಜಲತಾಪಕವನ್ನು ಏಕೆ ಬಳಸುತ್ತಾರೆ? ನೀರನ್ನು ಕಾಯಿಸಲು. ಸೌರ ಜಲತಾಪಕ ಅಂದರೆ ಸೋಲಾರ್. ಕೆಲವು ಮನೆಗಳಲ್ಲಿ ಮೇಲ್ಗಡೆ ಇರುತ್ತಲ್ವಾ, ಇಲ್ಲಿದೆಯಲ್ವಾ ಚಿತ್ರ, ಇದು ಸೋಲಾರ್. ಇದನ್ನು ಸೌರ ಜಲತಾಪಕ, ನೀರನ್ನು ಕಾಯಿಸಲು ಇದನ್ನು ಬಳಸ್ತಾರೆ. ಇದು ಸೂರ್ಯನ ಶಾಖವನ್ನು ಹೀರಿಕೊಂಡು ಅದರಲ್ಲಿ ನೀರನ್ನು ಕಾಯಿಸಲಾಗುತ್ತದೆ. ಸೌರಶಕ್ತಿಯನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಡುಗೆ ಮಾಡಲು, ನೀರನ್ನು ಕಾಯಿಸಲು, ದೀಪ. ಸೌರವಲೆ. ನೀನು ಬಹಳ ಹತ್ತಿರದಿಂದ ನೋಡಿರುವ ಅಥವಾ ಬಳಸಿರುವ ಸೌರಶಕ್ತಿ ಸಾಧನಗಳ ಹೆಸರು ಬರೆ. ಸೌರವಲೆ, ಸೌರ ಜಲತಾಪಕ, ಸೌರ ವಿದ್ಯುತ್, ಸೌರ ಬ್ಯಾಟರಿ, ಸೌರ ದೀಪ. ಸೌರಶಕ್ತಿ ಸಾಧನಗಳ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಚಾರ್ಟ್ ಸಿದ್ಧಪಡಿಸು. ಇದು ನಿಮಗೆ ಕೊಟ್ಟಿರುವಂತಹ ಚಟುವಟಿಕೆ. ನೆಕ್ಸ್ಟ್ ಈಗ ಪವನ ಶಕ್ತಿ. ಸೌರಶಕ್ತಿಯನ್ನು ವಿವಿಧ ಕೆಲಸಗಳಿಗೆ ಬಳಸುವುದರಿಂದ ವಿದ್ಯುತ್ ಶಕ್ತಿಯ ಬಳಕೆ ಕಡಿಮೆ ಮಾಡಬಹುದು ಹಾಗೂ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ನಾವು ಸೂರ್ಯನ ಶಕ್ತಿಯಿಂದನೇ ಹಲವಾರು ಕೆಲಸಗಳನ್ನು ಮಾಡಿದ್ರೆ ನಮಗೆ ಪರಿಸರ ಮಾಲಿನ್ಯವನ್ನು ಹಲವಾರು ರೀತಿಯಲ್ಲಿ ನಾವು ತಡೆಗಟ್ಟಬಹುದು. ನೆಕ್ಸ್ಟ್ ಈಗ ಪವನ ಶಕ್ತಿ. ಪವನ ಅಂದರೆ ಗಾಳಿ, ವಾಯು. ಈ ಶಕ್ತಿಯಿಂದ ಯಾವ ಕೆಲಸ ಆಗತ್ತೆ ನೋಡೋಣ. ವಾಯುವು ಶಕ್ತಿಯ ಆಕಾರಗಳಲ್ಲೊಂದು. ಚಲಿಸುವ ವಾಯುವು ತನ್ನಲ್ಲಿ ಶಕ್ತಿಯನ್ನು ಹೊಂದಿರುತ್ತದೆ. ಇದನ್ನು ಪವನ ಶಕ್ತಿ ಎನ್ನುತ್ತಾರೆ. ಚಲಿಸುವ ಗಾಳಿಯು ತನ್ನಲ್ಲಿ ಶಕ್ತಿಯನ್ನು ಹೊಂದಿರುತ್ತೆ, ಹಾಗಾಗಿ ಅದನ್ನು ಪವನ ಶಕ್ತಿ ಎಂದು ಕರಿತೀವಿ. ಪುರಾತನ ಕಾಲದಿಂದಲೂ ಬೀಸುವ ಗಾಳಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಹಾಗೂ ಹಡಗುಗಳನ್ನು ಚಲಿಸುವಂತೆ ಮಾಡಲಾಗುತ್ತಿತ್ತು. ವೇಗವಾಗಿ ಚಲಿಸುವ ಗಾಳಿಯ ಸಹಾಯದಿಂದ ಗಾಳಿ ಗಿರಣಿ ತಿರುಗುತ್ತದೆ. ಇಲ್ಲಿ ಉಂಟಾಗುವ ಪವನ ಶಕ್ತಿಯಿಂದ ತಿರುಗುವ ಯಂತ್ರಗಳು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ನೆರವಾಗುತ್ತವೆ. ಟರ್ಬೈನ್, ಫ್ಯಾನ್. ಈ ಟರ್ಬೈನ್ಗಳು ಗಾಳಿಯ ಸಹಾಯದಿಂದ ತಿರುಗಿದಾಗ ಏನಾಗುತ್ತೆ? ಅಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತೆ.
ತೆರೆದ ಸ್ಥಳದಲ್ಲಿ ಒಣಗಲು ಹಾಕಿದ ಬಟ್ಟೆಗಳು ಅಲುಗಾಡುತ್ತವೆ. ಇದಕ್ಕೆ ಕಾರಣವೇನಿರಬಹುದು? ಗಾಳಿಯ ಚಲನಶಕ್ತಿಯಿಂದ ಬಟ್ಟೆಗಳು ಅಲುಗಾಡುತ್ತವೆ. ಬಟ್ಟೆ ಒಣಗಿಸಿದಾಗ ಗಾಳಿ ಬಡಿತ ಜೋರಾಗಿದ್ದರೆ ಬಟ್ಟೆಗಳು ಅಲುಗಾಡುತ್ತವೆ. ಮಳೆಗಾಲದಲ್ಲಿ ತೆಂಗು, ಅಡಿಕೆ ಇನ್ನಿತರ ಮರಗಳು ಬೀಳಲು ಕಾರಣವೇನು? ಅಡಿಕೆ, ತೆಂಗು ಮರಗಳ ಬೇರುಗಳು ಚಿಕ್ಕದಾಗಿದ್ದು ಅತಿಯಾದ ಗಾಳಿಯ ವೇಗ ಹಾಗೂ ಮಳೆ ತಡೆಯಲಾಗುವುದಿಲ್ಲ. ಅತಿಯಾಗಿ ಗಾಳಿ ಬೀಸೋದ್ರಿಂದ ಅದು ಆ ಗಾಳಿಯ ಬಲವನ್ನು ತಡೆಯಲಾರದೆ ನೆಲಕ್ಕುರುಳುತ್ತವೆ. ಗಾಳಿಪಟಕ್ಕೆ ದಾರ ಕಟ್ಟಿ ಗಾಳಿ ಬೀಸುವ ದಿಕ್ಕಿಗೆ ಹಿಡಿದಾಗ ಏನಾಗುತ್ತದೆ? ಪಟವು ಗಾಳಿಯ ಸಹಾಯದಿಂದ ಆಕಾಶಕ್ಕೆ ಏರುತ್ತದೆ. ನೀವು ಗಾಳಿಪಟ ಹಾರಿಸಿದ್ದೀರಲ್ವಾ? ಗಾಳಿಪಟವನ್ನು ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆಯೋ ಆ ದಿಕ್ಕಿಗೆ ನಾವು ಗಾಳಿಪಟವನ್ನು ಹಾರಿಬಿಟ್ಟಾಗ ಗಾಳಿಪಟ ಆಕಾಶದ ಎತ್ತರಕ್ಕೆ ಹಾರುತ್ತೆ. ಗಿರಗಿಟ್ಲೆಯನ್ನು ಹಿಡಿದುಕೊಂಡು ಓಡಿದರೆ ಮಾತ್ರ ತಿರುಗುತ್ತದೆ. ಏಕೆ? ಗಾಳಿಯಿಂದ ಬರುವ ಶಕ್ತಿ ಪಡೆದು ಚಕ್ರ ತಿರುಗುತ್ತದೆ. ಅದು ನಾವು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ರೆ ತಿರುಗಲ್ಲ, ಅದಕ್ಕೆ ಗಾಳಿ ಬೇಕು. ಆದರೆ ಗಾಳಿ ಇಟ್ಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ನಾವು ಓಡಿದಾಗ ಮಾತ್ರ ಆ ಚಕ್ರ ತಿರುಗುತ್ತೆ. ಆವಾಗ ಮಾತ್ರ ಗಾಳಿಯ ಬಲ ಅದಕ್ಕೆ ಸಿಗತ್ತೆ. ಕೆಲವೊಮ್ಮೆ ಚಿಮಣಿ ದೀಪಗಳಿಗೆ ಗಾಜಿನ ಕವಚ ಇರಲು ಕಾರಣ ಏನಿರಬಹುದು? ದೀಪದ ಉರಿಯುವ ಪ್ರಮಾಣ ಕಡಿಮೆ ಇದ್ದಾಗ ದೀಪ ಆರಲು ಬಿಡದಂತೆ ಚಿಮಣಿ ಹಾಕಿದ್ದಾರೆ. ದೀಪದ ಉರಿಯುವ ಪ್ರಮಾಣ ಕಡಿಮೆ ಇದ್ದಾಗ ಗಾಳಿ ಬಂದ ತಕ್ಷಣ ಅದು ಆರೋಗ್ಬಿಡುತ್ತೆ. ಹಾಗಾಗಿ ಅದು ಆರಬಾರ್ದು ಅಂದು ಅವರು ಚಿಮಣಿಯ ಮುಚ್ಚಳವನ್ನು ಅದಕ್ಕೆ ಹಾಕಿರ್ತಾರೆ. ಪವನಶಕ್ತಿಯಿಂದ ಮಾಡುವಂತಹ ಇನ್ನಿತರ ಕೆಲಸಗಳನ್ನು ತಿಳಿದು ಬರೆ. ಉದಾಹರಣೆ: ಗಾಳಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ, ಪವನಶಕ್ತಿಯಿಂದ ನೀರನ್ನು ಮೇಲೆತ್ತುವುದು, ಪವನಶಕ್ತಿಯಿಂದ ಯಂತ್ರದ ಚಾಲನೆ ಮಾಡುವುದು. ಒಂದು ಗಿರಗಿಟ್ಲೆ ತಯಾರಿಸಿ ಗಾಳಿಗೆ ಹಿಡಿದು ಓಡಿ ಆನಂದಿಸು. ನೀವು ಒಂದು ಗಿರಗಿಟ್ಲೆ ತಯಾರಿಸ್ಬಿಟ್ಟು ಅದನ್ನು ಹಿಡ್ಕೊಂಡು ಓಡಿದ್ರೆ ಅದು ತಿರುಗತ್ತೆ. ಗಾಳಿಯಲ್ಲಿ ಅಗಾಧ ಶಕ್ತಿ ಇದೆ. ಗಾಳಿಯ ಶಕ್ತಿ ಬಳಸಿ ಹಲವು ಕೆಲಸ ಮಾಡಲು ಸಾಧ್ಯವಿದೆ. ಗಾಳಿಯನ್ನು ಶಕ್ತಿಯಾಗಿ ಉಪಯೋಗಿಸುತ್ತೇವೆ. ಗಾಳಿಯಿಂದ ಶಕ್ತಿಯನ್ನು ಬಳಸಿದಂತೆ ಗಾಳಿಯಿಂದಾಗುವ ಅನಾಹುತಗಳಿಂದ ಸಂರಕ್ಷಿಸಿಕೊಳ್ಳಲು ಕಲಿಯಬೇಕು. ಓಕೆ, ನೆಕ್ಸ್ಟ್ ಪವನಶಕ್ತಿ ಆಯ್ತೀಗ. ಈಗ ಜಲದ ಸಂಗ್ರಹಿತ ಶಕ್ತಿ. ಹರಿಯುವ ನೀರು ಶಕ್ತಿಯ ಆಕಾರ. ಹರಿಯುವ ನೀರನ್ನು ಶಕ್ತಿಯ ಮೂಲದಂತೆ ಬಳಸಬೇಕಾದರೆ ಅದನ್ನು ನದಿಯಿಂದ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಬೇಕು. ಸಂಗ್ರಹಿಸಿದ ನೀರು ಎತ್ತರ ಪ್ರದೇಶದಿಂದ ರಭಸವಾಗಿ ಬೀಳುವಂತೆ ಮಾಡಬೇಕು. ಹಾಗೆ ರಭಸದಿಂದ ಬೀಳುವ ನೀರು ಅಧಿಕ ಬಲದಿಂದ ಟರ್ಬೈನ್ಗಳ ಮೇಲೆ ಬಿದ್ದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇಂತಹ ಜಲವಿದ್ಯುದ್ಗಾರಗಳನ್ನು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಎನ್ನುವರು. ಒಂದು ಅಣೆಕಟ್ಟಲ್ಲಿ ನೀರನ್ನು ಸಂಗ್ರಹ ಮಾಡಿ ಆ ನೀರನ್ನು ಫೋರ್ಸಾಗಿ ತುಂಬ ರಭಸವಾಗಿ ಇಲ್ಲಿ ಟರ್ಬೈನ್ಗಳ ಮೇಲೆ ಬಿದ್ದಾಗ ಆ ಟರ್ಬೈನ್ ತಿರುಗಿ ಆವಾಗ ಅಲ್ಲಿ ಏನಾಗುತ್ತೆ ಅಂದರೆ ಜಲವಿದ್ಯುತ್ ಉತ್ಪಾದನೆಯಾಗತ್ತೆ. ಇಂತಹ ವಿದ್ಯುತ್ತನ್ನು ತಯಾರಿಸುವ ಜಲವಿದ್ಯುದ್ಗಾರಗಳನ್ನು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಅಂತ ಕರಿತೀವಿ. ನಿನಗೆ ತಿಳಿದಿರುವ ಅಣೆಕಟ್ಟುಗಳ ಹೆಸರು ಬರೆ. ಅದರಲ್ಲಿ ನೀನು ಭೇಟಿ ನೀಡಿದ ಅಣೆಕಟ್ಟು ಇದ್ದರೆ ಗುರುತು ಹಾಕು. ಕೃಷ್ಣರಾಜಸಾಗರ ಡ್ಯಾಮ್, ಹೇಮಾವತಿ ಜಲಾಶಯ, ತುಂಗಭದ್ರಾ ಡ್ಯಾಮ್, ಕಬಿನಿ ಜಲಾಶಯ, ಮಾರಿಕಣಿವೆ, ಆಲಮಟ್ಟಿ ಜಲಾಶಯ. ಇಷ್ಟು ಅಣೆಕಟ್ಟುಗಳಲ್ಲಿ ನೀನು ಯಾವುದಾದ್ರು ನೋಡಿದರೆ ಅದಕ್ಕೆ ರೈಟ್ ಮಾರ್ಕನ್ನು ಹಾಕ್ಬೋದು. ಕರ್ನಾಟಕದ ಕೆಲವು ನದಿಗಳಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟುಗಳು ಮತ್ತು ಜಲವಿದ್ಯುತ್ ಕೇಂದ್ರಗಳ ಹೆಸರು ಗ್ರಂಥಾಲಯದ ಪುಸ್ತಕ ನೆರವಿನಿಂದ ಪಟ್ಟಿ ಮಾಡು. ಅಣೆಕಟ್ಟು ಮತ್ತು ಜಲವಿದ್ಯುತ್ ಕೇಂದ್ರಗಳು. ಅಣೆಕಟ್ಟು ಯಾವುವು? ಕೊಯನಾ, ತುಂಗಭದ್ರಾ ಡ್ಯಾಮ್, ಕೃಷ್ಣರಾಜಸಾಗರ ಡ್ಯಾಮ್. ಜಲವಿದ್ಯುತ್ ಕೇಂದ್ರಗಳು: ಶರಾವತಿ ಜಲವಿದ್ಯುತ್ ಕೇಂದ್ರ, ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ.
ನೀರಿನ ಶಕ್ತಿಯನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಮಾನವ ಪ್ರಯತ್ನ ಮೆಚ್ಚತಕ್ಕದ್ದು. ನೋಡಿ, ಆ ನೀರಲ್ಲಿ ವಿದ್ಯುತ್ ಇದೆ ಅಂತ ಮಾನವನು ಕಂಡುಹಿಡಿದು ನೀರನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿದಿದೆ. ನೀರಿನ ಶಕ್ತಿ ಬಳಸಿ ಮಾಡುವ ಕೆಲಸಗಳನ್ನು ಹೆಸರಿಸು. ನೀರಿನ ಶಕ್ತಿ ಬಳಸಿ ಹಡಗುಗಳನ್ನು ಚಲಿಸುವಂತೆ ಮಾಡುವುದು. ನೀರಿನ ಶಕ್ತಿ ಕೈಗಾರಿಕೆಗಳಲ್ಲಿ ಬಳಸಿ ಉತ್ಪನ್ನಗಳನ್ನು ಮಾಡುವುದು. ಅನೇಕ ಕೈಗಾರಿಕೆಗಳಿಗೆ ನೀರು ಅವಶ್ಯಕ. ಕಾಗದದ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ನಾವು ಯಾವುದೇ ಕಾರ್ಖಾನೆಯ ಏನೇ ತಯಾರು ಮಾಡಬೇಕಾದ್ರೂ ನಮಗೆ ಮೊದಲು ಏನು ಬೇಕು? ನಮಗೆ ನೀರಿನ ಶಕ್ತಿ ಬೇಕೇ ಬೇಕು. ನೀರಿಲ್ಲದಲೇ ಯಾವುದೇ ವಸ್ತುವನ್ನು ತಯಾರಿಸಲು ಸಾಧ್ಯವಿಲ್ಲ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ಭರತ ಶಕ್ತಿ ಎನ್ನುವರು. ನೈಸರ್ಗಿಕ ಸಂಪನ್ಮೂಲವಾದ ನೀರು ಅಮೂಲ್ಯವಾಗಿದ್ದು ಅದನ್ನು ಮಿತವಾಗಿ ಬಳಸಬೇಕು. ಅಷ್ಟೇ ಅಲ್ಲದೆ ಅಧಿಕ ವೆಚ್ಚ ಹಾಗೂ ಶ್ರಮದಿಂದ ಉತ್ಪಾದಿಸಿರುವ ವಿದ್ಯುತ್ ಶಕ್ತಿಯನ್ನು ಕೂಡ ಮಿತವಾಗಿ ಬಳಸಿ ಶಕ್ತಿಯ ಸಂರಕ್ಷಣೆ ಮಾಡಬೇಕು. ನೀರನ್ನು ಸಹ ಮಿತವಾಗಿ ಬಳಸಬೇಕು ಮತ್ತು ನೀರನ್ನು ಬಳಸಿ ಉತ್ಪಾದಿಸಿದಂತಹ ವಿದ್ಯುತ್ ಶಕ್ತಿಯನ್ನು ಸಹ ನಾವು ಮಿತವಾಗಿ ಬಳಸಬೇಕು. ನಮಗೆ ಯಾವ ಕೋಣೆಯಲ್ಲಿ ದೀಪದ ಅಗತ್ಯವಿದೆಯೋ ಆ ಕೋಣೆಯಲ್ಲಿ ಮಾತ್ರ ದೀಪ ಹಾಕಬೇಕು. ಎಲ್ಲಿ ಅವಶ್ಯಕತೆ ಇಲ್ವೋ ಅಲ್ಲಿ ಆರಿಸಬೇಕು. ನೀನು ವಿದ್ಯುತ್ ಅನ್ನು ಉಳಿಸುವ 2 ಸಂದರ್ಭಗಳನ್ನು ಬರೆ. ಮನೆಯಲ್ಲಿ ಅವಶ್ಯಕತೆ ಇದ್ದ ಕೋಣೆಯಲ್ಲಿ ಮಾತ್ರ ದೀಪ ಉರಿಸುವುದು. ವಿದ್ಯುತ್ ಉಪಕರಣಗಳನ್ನು ಅವಶ್ಯಕತೆ ಇದ್ದರೆ ಮಾತ್ರ ಬಳಸುವುದು. ವಿದ್ಯುತ್ ಶಕ್ತಿ. ನೆಕ್ಸ್ಟ್ ಈಗ ನಾವು ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು. ವಿದ್ಯುತ್ ಇಲ್ದಲೇ ನಾವು ಈಗ ಮನೆಯಲ್ಲಿ ಒಂದು ಕೆಲಸನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಮಿಕ್ಸಿ ಆಗಿರ್ಬೋದು, ಐರನ್ ಆಗಿರ್ಬೋದು, ನಮಗೆ ಸಂಜೆ ಆದರೆ ಲೈಟ್, ದೀಪ ಬೇಕು. ಪ್ರತಿಯೊಂದು ಕೆಲಸಕ್ಕೂ ನಮಗೆ ಕರೆಂಟ್ ಬೇಕು. ಮೊಬೈಲ್ ಚಾರ್ಜ್ ಹಾಕಬೇಕು. ಎಲ್ಲದಕ್ಕೂ ನಮಗೆ ಏನು ಬೇಕು? ವಿದ್ಯುತ್ ಶಕ್ತಿ ಬೇಕೇ ಬೇಕು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನೆಲ್ಲ ದಿನನಿತ್ಯದ ಕೆಲಸಗಳನ್ನು ವಿದ್ಯುತ್ನ ಸಹಾಯದಿಂದ ಸುಲಭವಾಗಿ ಮಾಡುತ್ತಾನೆ. ವಿದ್ಯುತ್ ಬಳಕೆಯ ಮೂಲಕ ಸ್ವಲ್ಪ ಸಮಯದಲ್ಲಿ ಅಧಿಕ ಕೆಲಸ ಸಾಧ್ಯವಾಗುತ್ತದೆ. ನಿನ್ನ ಮನೆಯಲ್ಲಿ ವಿದ್ಯುತ್ ಸಾಧನ ಬಳಸಿ ಮಾಡುವ ಯಾವುದಾದರೂ 4 ಕೆಲಸಗಳನ್ನು ಬರೆಯಿರಿ. ವಾಟರ್ ಹೀಟರ್. ಹೀಟ್ರು ವಿದ್ಯುತ್ತಿಂದ ನೀರನ್ನು ಕಾಯಿಸ್ಕೋಬೋದು. ವಾಟರ್ ಹೀಟರ್ ಏನು ಮಾಡುತ್ತೆ ಕೆಲಸ? ಅದರ ಕೆಲಸ ಏನು? ನೀರನ್ನು ಕಾಯಿಸುವುದು. ಐರನ್ ಬಾಕ್ಸ್ ಬಟ್ಟೆಗಳನ್ನು ಇಸ್ತ್ರಿ ಮಾಡುವುದು. ಅಡುಗೆ ಸ್ಟವ್ ಅಡುಗೆ ಮಾಡುವುದು. ರೆಫ್ರಿಜಿರೇಟರ್ ಯಂತ್ರ ಆಹಾರ ಕೆಡದಂತೆ ತಡೆಯುವ ಯಂತ್ರ. ಫ್ರಿಡ್ಜ್. ಪ್ರತಿಯೊಂದಕ್ಕೂ ಏನು ಬೇಕೋ? ಕರೆಂಟ್ ಬೇಕೇ ಬೇಕು. ಪ್ರತಿಯೊಂದು ಕೈಗಾರಿಕೆಗಳಲ್ಲಾಗಲಿ ಯಾವುದೇ ಆಫೀಸ್ಗಳಲ್ಲಾಗಲಿ ವಿದ್ಯುತ್ ಇದ್ದರೆ ಮಾತ್ರ ಕೆಲಸ. ಇಲ್ಲಿ ಕೊಟ್ಟಿರುವ ವಿದ್ಯುತ್ ಸಾಧನಗಳನ್ನು ಗಮನಿಸು. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಇವೆಲ್ಲವೂ ವಿದ್ಯುತ್ ಫ್ರಿಡ್ಜ್, ಐರನ್ ಬಾಕ್ಸ್, ಕಂಪ್ಯೂಟರ್, ವಾಷಿಂಗ್ ಮೆಷಿನ್. ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಂದ ಮನೆ ಹಾಗೂ ಇತರ ಸ್ಥಳಗಳಿಗೆ ವಿದ್ಯುತ್ ಸರಬರಾಜಾಗುತ್ತದೆ. ವಿದ್ಯುತ್ ಸಾಧನಗಳನ್ನು ಬಳಸುವಾಗ ಅಪಾಯವಾಗದಂತೆ ಎಚ್ಚರ ವಹಿಸಬೇಕು. ಈ ವಿದ್ಯುತ್ ವಸ್ತುಗಳನ್ನು ನಾವು ಹೆಚ್ಚಾಗಿ ಬಳಸ್ತಿದ್ದೀವಿ, ಆದರೆ ಅದರಿಂದ ಅಷ್ಟೇ ಅಪಾಯವೂ ಇದೆ. ಅವುಗಳನ್ನು ನಾವು ತುಂಬ ಜಾಗರೂಕತೆಯಿಂದ ನಾವು ಬಳಸಬೇಕು. ವಿದ್ಯುತ್ ಶಕ್ತಿ ಆಯಿತು. ನೆಕ್ಸ್ಟ್ ಈಗ ಜೈವಿಕ ಶಕ್ತಿ. ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇವೇ ಮೊದಲಾದವುಗಳನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಕೊಳೆಯಿಸಿದಾಗ ಉಂಟಾಗುವ ಅನಿಲವನ್ನು ಜೈವಿಕ ಅನಿಲ ಎನ್ನುತ್ತಾರೆ. ಇದನ್ನು ಅಡುಗೆ ಮಾಡಲು ಉಪಯೋಗಿಸುತ್ತಾರೆ. ಜೈವಿಕ ಅನಿಲದಿಂದ ಸಿಗುವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಹಲವು ಕೆಲಸಗಳಲ್ಲಿ ಬಳಸಬಹುದು. ಜೈವಿಕ ಶಕ್ತಿ ಅಂದರೆ ನಾವು ಕೃಷಿ ತ್ಯಾಜ್ಯಗಳು ಮತ್ತು ಸಸ್ಯಗಳ ಅವಶೇಷಗಳು ಅವುಗಳನ್ನು ಬಳಸಿ ಸಗಣಿ ಆಗಿರ್ಬೋದು, ಸಸ್ಯಗಳು, ಕೊಳೆತ ಸಸ್ಯಗಳು
ಇವುಗಳನ್ನೆಲ್ಲ ಬಳಸಿ ಅವನ್ನು ಕೊಳೆ ಹಾಕಿ ಅದರಿಂದ ಜೈವಿಕ ಅನಿಲ ದಿಂದ ನಾವು ಜೈವಿಕ ಅನಿಲದಿಂದ ನಾವು ವಿದ್ಯುತ್ತನ್ನಾಗಿ ಪರಿವರ್ತಿಸಬಹುದು. ನೀನು ತಿಳಿದಿರುವಂತೆ ಜೈವಿಕ ಶಕ್ತಿಯಿಂದ ಯಾವ ಯಾವ ಕೆಲಸ ಮಾಡಬಹುದು ಇಲ್ಲಿ ಬರೆ. ಅಡುಗೆ ಮಾಡಲು ವಿದ್ಯುತ್ ದೀಪಗಳನ್ನು ಉರಿಸಲು ಉಪಯೋಗಿಸುವುದು, ಹವಾನಿಯಂತ್ರಣ ಕೊಠಡಿಯನ್ನು ನಿರ್ಮಿಸಬಹುದು, ಬಾವಿಯ ನೀರನ್ನು ಮೇಲೆತ್ತಲು ಅನೇಕ ಉಪಕರಣಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು. ಮೇಲೆತ್ತಲು ಇಲ್ಲಿ ಬಿಟ್ಟೋಗಿತ್ತು, ಮೇಲೆತ್ತಲು. ಕೃಷಿ ತ್ಯಾಜ್ಯಗಳಿಂದ ತಯಾರಿಸಲ್ಪಟ್ಟ ಜೈವಿಕ ಶಕ್ತಿಯು ಮಾನವನಿಗೆ ಆರೋಗ್ಯಕರವಾದ ಪರಿಸರ ನಿರ್ಮಿಸುವಲ್ಲಿ ಸಹಕಾರಿಯಾಗಿದೆ. ಈ ಜೈವಿಕ ಶಕ್ತಿ ಇದೆಯಲ್ಲ, ಅದು ನಮಗೆ ಪರಿಸರಕ್ಕೆ ತುಂಬ ಉಪಯುಕ್ತವಾಗಿದೆ ಮತ್ತು ಮಾನವನ ಆರೋಗ್ಯಕ್ಕೂ ಸಹ ಇದು ತುಂಬ ಉಪಕಾರಿಯಾಗಿದೆ. ನಾವು ಹೆಚ್ಚಾಗಿ ಜೈವಿಕ ಶಕ್ತಿಯನ್ನು ಬಳಸಿದ್ರೆ ಪರಿಸರಕ್ಕೂ ಸಹಕಾರಿಯಾಗಿರುತ್ತೆ. ರಾಸಾಯನಿಕ ಶಕ್ತಿ. ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಶಕ್ತಿ ಉಂಟಾಗುತ್ತದೆ. ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ. ಇದೇನು ಶೆಲ್. ರಾಸಾಯನಿಕವಾಗಿ ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ. ಇದನ್ನು ನಾವು ರಾಸಾಯನಿಕ ಶಕ್ತಿ ಅಂತ ಕರಿತೀವಿ. ವಿದ್ಯುತ್ ಕೋಶ ಇಲ್ಲಿ ಶೆಲ್ಗಳಲ್ಲಿ ಇದು ವಿದ್ಯುತ್ ರಾಸಾಯನಿಕ ಕ್ರಿಯೆ ನಡೆದು ಇಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಇಂಧನ ಶಕ್ತಿ. ಪರಿಸರದಲ್ಲಿ ದೊರೆಯುವ ಇನ್ನೊಂದು ಶಕ್ತಿ ಇಂಧನ ಶಕ್ತಿಯಾಗಿದೆ. ಇಂಧನವೆಂದರೆ ಉರಿಯಲು ಸಹಾಯವಾಗುವ ಹಾಗೂ ಉಷ್ಣ ಹಾಗೂ ಸಾಮಾನ್ಯವಾಗಿ ಬೆಳಕನ್ನು ಬಿಡುಗಡೆ ಮಾಡುವ ನೈಸರ್ಗಿಕ ಸಂಪನ್ಮೂಲ. ಇದನ್ನು ವಿದ್ಯುತ್ ಶಕ್ತಿ, ಉಷ್ಣ ಶಕ್ತಿ ಮತ್ತು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ಇಂಧನ ಶಕ್ತಿ. ಪರಿಸರದಲ್ಲಿ ದೊರೆಯುವಂತಹ ಶಕ್ತಿ ಇದು ಇಂಧನ ಶಕ್ತಿಯಾಗಿದೆ. ಇಂಧನವೆಂದರೆ ಉರಿಯಲು ಸಹಾಯವಾಗುವ ಹಾಗೂ ಉಷ್ಣ ಮತ್ತು ಸಾಮಾನ್ಯವಾಗಿ ಬೆಳಕನ್ನು ಬಿಡುಗಡೆ ಮಾಡುವ ನೈಸರ್ಗಿಕ ಸಂಪನ್ಮೂಲ. ಉರಿಯಲು ಸಹಾಯವಾಗುವ ಒಂದು ವಸ್ತುವಾಗಿದೆ. ಇದು ಉರಿದಾಗ ನಮಗೆ ಏನು ಸಿಗುತ್ತೆ? ಬೆಳಕು ಸಿಗುತ್ತೆ, ಉಷ್ಣ ಸಿಗುತ್ತೆ. ಬೆಳಕು ಮತ್ತು ಉಷ್ಣ ಸಿಗುತ್ತೆ. ಈ ಇಂಧನ ಇದು ಉರಿಯಲು ನಾವು ಹಲವಾರು ವಸ್ತುಗಳನ್ನು ಬಳಸ್ತೀವಿ. ಇದನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿ, ಉಷ್ಣ ಶಕ್ತಿ, ಯಾಂತ್ರಿಕ ಶಕ್ತಿಯನ್ನಾಗಿ ನಾವು ಪರಿವರ್ತಿಸಬಹುದು. ಇಂಧನಗಳು ಯಾವ್ಯಾವು? ಸೀಮೆ ಎಣ್ಣೆ ಇದು ಒಂದು ಇಂಧನ. ಸೌದೆ, ಇದರಿಂದನೂ ಬೆಳಕು ಬರುತ್ತೆ, ಇದರಿಂದನೂ ಬೆಂಕಿ ಬರುತ್ತೆ. ಅಡುಗೆ ಇಂಧನ, ಇದರಿಂದನೂ ಬೆಂಕಿ ಬರುತ್ತೆ. ಪೆಟ್ರೋಲ್, ಡೀಸೆಲ್, ಸಂಸ್ಕರಿಸಿದ ಸೀಮೆ ಎಣ್ಣೆ. ಇದು ಯಾವ್ಯಾವುದಿಂದ ಚಲಿಸುತ್ತೆ? ದ್ರವ, ಹೈಡ್ರೋಜನ್, ಭಾರೀ ಇಂಧನ, ತೈಲ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಅಲ್ಲಿ ಯಾವ ಕ್ರಿಯೆ ನಡೀತಿದೆ ಮತ್ತು ಅದಕ್ಕೆ ಬೇಕಾದ ಯಾವ ಇಂಧನ ಶಕ್ತಿಯಲ್ಲಿ ಬಳಕೆಯಾಗಿದ್ದನ್ನು ನಾವು ನೋಡಿ ಇಲ್ಲಿ ಬರಿಬೇಕು. ರಾಕೆಟ್ ಉಡಾವಣೆ ಮಾಡಲು ಏನು ಬೇಕು? ದ್ರವ, ಹೈಡ್ರೋಜನ್. ಹಡಗು ಚಲಿಸಲು ಭಾರೀ ಇಂಧನ, ತೈಲ. ಸಂಸ್ಕರಿಸಿದ ಸೀಮೆಎಣ್ಣೆ, ಡೀಸೆಲ್, ಪೆಟ್ರೋಲ್, ಸೀಮೆಎಣ್ಣೆ, ಸೌದೆ, ಅಡುಗೆ ಇಂಧನ. ನಿನ್ನ ಮನೆಯಲ್ಲಿ ಇಂಧನ ಬಳಸಿ ಉಪಯೋಗಿಸುವ ಸಾಧನಗಳೇನಾದರೂ ಇದ್ದರೆ ಅವುಗಳನ್ನು ಹೆಸರಿಸಿ. ಸೀಮೆಎಣ್ಣೆ, ದೀಪ. ಸೀಮೆಎಣ್ಣೆ ಹಾಕಿದ್ರೆ ನಾವು ಮುಂಚೆ ಎಲ್ಲ ನಾವು ದೀಪ ಕರೆಂಟ್ ಇಲ್ಲದಾಗ ನಾವು ಚಿಮಣಿ ಅಂತ ಬಳಸ್ತಿದ್ವಿ. ಅದಕ್ಕೆ ನಾವು ಒಂದು ಬತ್ತಿಯನ್ನು ಹಾಕಿ ಅದಕ್ಕೆ ಸೀಮೆಎಣ್ಣೆ ಹಾಕಿ ಅದು ದೀಪವನ್ನು ಉರಿಸ್ತಿದ್ವಿ. ಸೌದೆ ಒಲೆ ನೀವೆಲ್ಲರೂ ನೋಡಿರ್ತೀರ. ಅಡುಗೆ ಇಂಧನ ಎಲ್ಲರ ಮನೆಯಲ್ಲೂ ಇರುತ್ತೆ. ಗ್ಯಾಸ್. ವಾಹನಕ್ಕೆ ಪೆಟ್ರೋಲ್, ವಿದ್ಯುತ್ ದೀಪ, ಗಡಿಯಾರಕ್ಕೆ ಶೆಲ್. ಇವೆಲ್ಲವೂ ಇಂಧನ ಶಕ್ತಿಗಳು.
ಇಂಧನವನ್ನು ಅನಗತ್ಯವಾಗಿ ಬಳಸುವ ಸಂದರ್ಭಗಳಾವು ಇಲ್ಲಿ ಬರಿ. ಅನಗತ್ಯವಾಗಿ ವಾಹನಗಳನ್ನು ಚಲಾಯಿಸುವುದು, ಎಲ್ಲ ಕೋಣೆಯಲ್ಲಿ ವಿದ್ಯುತ್ ದೀಪ ಉರಿಸುವುದು, ಪದೇ ಪದೇ ಅಡುಗೆ ಬಿಸಿ ಮಾಡುವುದು. ಇಂಧನ ಇವೆಲ್ಲವೂ ಇಂಧನಗಳು ನಾವು ಅನಗತ್ಯವಾಗಿ ಬಳಸೋದು. ನಾವು ವಾಹನಗಳನ್ನು ಅಷ್ಟೇ ಅಗತ್ಯವಿದ್ದರೆ ಮಾತ್ರ ತಗೊಂಡು ಹೋಗಬೇಕು. ತುಂಬ ದೂರ ಹೋಗಬೇಕು, ಅಲ್ಲಿ ನಡ್ಕೊಂಡು ಹೋಗೋಕೆ ಆಗದಿದ್ದಾಗ ಮಾತ್ರ ಆ ವಾಹನಗಳನ್ನು ನಾವು ಚಲಾಯಿಸಬೇಕು. ಹತ್ತಿರವಾಗಿ ಇಲ್ಲೇ ನಡ್ಕೊಂಡು ಹೋಗ್ಬೋದು. ಮತ್ತು ತುಂಬ ಅವಸರ ಇಲ್ಲ ಅಂದ ಸಂದರ್ಭದಲ್ಲಿ ನಾವು ನಡ್ಕೊಂಡೇ ಹೋಗಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ನಾವು ವಾಹನವನ್ನು ಬಳಸಬಾರ್ದು. ಪರಿಸರದಲ್ಲಿ ದೊರೆಯುವ ಅನೇಕ ಮೂಲಗಳಿಂದಲೇ ನಮಗೆ ಶಕ್ತಿಯು ನಾನಾ ರೂಪದಲ್ಲಿ ದೊರೆಯುತ್ತದೆ. ಇಷ್ಟ ತನಕ ನೋಡಿದ್ವಲ್ಲ, ಯಾವ್ಯಾವ ಶಕ್ತಿಗಳನ್ನು ನೋಡಿದ್ವಿ, ಯಾವ್ಯಾವ ಶಕ್ತಿಯ ರೂಪಗಳು, ಯಾವ್ಯಾವ ಶಕ್ತಿಯನ್ನು ನಾವು ಯಾವ್ಯಾವ ಶಕ್ತಿ ಅಂದರೆ ಏನು ಅದನ್ನು ಯಾವುದಕ್ಕಾಗಿ ಬಳಸ್ತೀವಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸ್ನಾಯುಶಕ್ತಿ, ಯಾಂತ್ರಿಕ ಶಕ್ತಿ, ಉಷ್ಣಶಕ್ತಿ, ಸೌರಶಕ್ತಿ, ಪವನಶಕ್ತಿ, ಜಲಸಂಗ್ರಹ ಶಕ್ತಿ, ವಿದ್ಯುತ್ ಶಕ್ತಿ, ಜೈವಿಕ ಶಕ್ತಿ, ರಾಸಾಯನಿಕ ಶಕ್ತಿ, ಲಾಸ್ಟ್ ಇಂಧನ ಶಕ್ತಿ. ಒಂದು ರೂಪದಿಂದ ಈಗ ನೆಕ್ಸ್ಟ್ ಒಂದು ರೂಪದಿಂದ ಶಕ್ತಿಗಳಂದ್ರೇನು ಅಂತ ತಿಳ್ಕೊಂಡ್ವಿ. ಈಗ ಆ ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಶಕ್ತಿಯ ಬದಲಾವಣೆ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೂರ್ಯ, ನೀರು, ಗಾಳಿ, ಆಹಾರ, ರಾಸಾಯನಿಕ ಕ್ರಿಯೆ ಹೀಗೆ ವಿವಿಧ ಮೂಲಗಳಿಂದ ಬರುವ ಶಕ್ತಿಯು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಇರುತ್ತದೆ. ಬೇರೆ ಬೇರೆ ರೂಪದಲ್ಲಿರುವ ಶಕ್ತಿಯ ಬದಲಾವಣೆ ಹೊಂದಿ ಮನುಷ್ಯನ ಬದುಕಿಗೆ ಉಪಯೋಗವಾಗುತ್ತದೆ. ಒಂದು ಶಕ್ತಿ ಮತ್ತೊಂದು ರೂಪದಲ್ಲಿ ನಮಗೆ ಅದು ಸಹಾಯಕವಾಗುತ್ತದೆ. ಉದಾಹರಣೆಗೆ, ಇಂಧನವು ಯಾಂತ್ರಿಕ ಶಕ್ತಿಯಾಗಿ ಬದಲಾಗುವುದು. ವಾಹನ ಚಲಿಸಲು ಇಂಧನ ಏನಾಗುತ್ತೆ, ಇಂಧನ ಯಾಂತ್ರಿಕ ಶಕ್ತಿ ಅಂದರೆ ಏನಂತ ತಿಳ್ಕೊಂಡ್ವಿ, ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಯ ಒಟ್ಟು ಮೊತ್ತವೇ ಏನಾಯಿತು, ಯಾಂತ್ರಿಕ ಶಕ್ತಿ. ಅಂದರೆ ಇಲ್ಲಿ ಇಂಧನದಿಂದ ಗಾಡಿ ವಾಹನ ಚಲಿಸಿದಾಗ ಅಲ್ಲಿ ಏನಾಯಿತು, ಚಲನ ಶಕ್ತಿ ಉಂಟಾಯಿತು. ಹಾಗಾಗಿ ವಾಹನ ಏನಾಯಿತು, ಅಲ್ಲಿ ಯಾವ ಶಕ್ತಿಯಿಂದ ಯಾವ ಶಕ್ತಿಗೆ ಬದಲಾಯಿತು, ಇಂಧನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ ಬದಲಾವಣೆಯಾಯಿತು. ಸೌದೆಯು ಉಷ್ಣ ಶಕ್ತಿಯಾಗಿ ಬದಲಾಗುವುದು. ಅಡುಗೆ ಮಾಡಲು ಸೌದೆ ಅದು ಉಷ್ಣ ಶಕ್ತಿಯಾಗಿ ಬದಲಾಗೋದು. ಅದೊಂದು ಇಂಧನ ಇದೆ, ಅದು ಉಷ್ಣ ಶಕ್ತಿಯಾಗಿ ಬದಲಾಗುತ್ತೆ. ಕೆಳಗಿನ ಚಟುವಟಿಕೆಗಳಲ್ಲಿ ಶಕ್ತಿಯು ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಯಿತು ಎಂಬುದನ್ನು ಬರೆಕೊಟ್ಟಿರುವ ಉದಾಹರಣೆಯನ್ನು ಗಮನಿಸು. ಪೆಟ್ರೋಲ್ ಕಾರಿನ ಚಲನೆ ರಾಸಾಯನಿಕ ಶಕ್ತಿ ಯಾಂತ್ರಿಕ ಶಕ್ತಿಯಾಯಿತು. ತಬಲ ಬಾರಿಸುವುದು ಸ್ನಾಯುಶಕ್ತಿ ಶಬ್ದಶಕ್ತಿ. ಬಟ್ಟೆಗೆ ಇಸ್ತ್ರಿ ಹಾಕುವುದು ವಿದ್ಯುತ್ ಶಕ್ತಿಯಿಂದ ಉಷ್ಣಶಕ್ತಿ. ಬಿಸಿಲಿನಲ್ಲಿ ಹಪ್ಪಳ ಒಣಗಿಸುವುದು ಸೌರಶಕ್ತಿ ಉಷ್ಣಶಕ್ತಿ. ಜೈವಿಕ ಅನಿಲ ಬಳಸಿ ಅಡುಗೆ ತಯಾರಿಸುವುದು ಜೈವಿಕ ಶಕ್ತಿ ಉಷ್ಣಶಕ್ತಿ. ಟರ್ಬೈನ್ ತಿರುಗಿ ವಿದ್ಯುತ್ ಬಲ್ಬ್ ಉರಿಯುವುದು ಜಲಶಕ್ತಿ ವಿದ್ಯುತ್ ಶಕ್ತಿ. ಟರ್ಬೈನ್ ತಿರುಗಿ ವಿದ್ಯುತ್ ಬಲ್ಬ್ ಉರಿಯುವುದು ಅದು ಚಲನಶಕ್ತಿಯಿಂದ ಏನಾಯಿತು, ವಿದ್ಯುತ್ ಶಕ್ತಿಯಾಯಿತು. ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುತ್ತದೆ ಎಂಬುದನ್ನು ಉದಾಹರಣೆಗಳಿಂದ ತಿಳಿದೆವು. ಇದು ಟರ್ಬೈನ್ ತಿರುಗಿ ವಿದ್ಯುತ್ ಬಲ್ಬ್ ಉರಿಯುವುದು ಚಲನ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಬದಲಾಗುತ್ತೆ. ನೆಕ್ಸ್ಟ್, ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುತ್ತದೆ ಎಂಬುದನ್ನು ಉದಾಹರಣೆಗಳಿಂದ ತಿಳಿದೆವು. ಶಕ್ತಿಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುವ ಬೇರೆ ಉದಾಹರಣೆಗಳನ್ನು ಇಲ್ಲಿ ಬರೆ.
ರೇಡಿಯೋ ವಿದ್ಯುತ್ ಶಕ್ತಿ, ಶಬ್ದಶಕ್ತಿ. ಫ್ಯಾನ್ ವಿದ್ಯುತ್ ಶಕ್ತಿ, ಪವನ ಶಕ್ತಿ. ನಿನಗೆ ಗೊತ್ತಿರುವ, ನಿನಗೇನಾದರೂ ಯೋಚನೆ, ಯಾವ ಶಕ್ತಿಯಿಂದ ಯಾವ ಶಕ್ತಿಗೆ ಇಲ್ಲಿವರೆಗೂ ಕೇಳಿದಂತಹ ಪಾಠದಲ್ಲಿ ಯಾವ ಶಕ್ತಿಯಿಂದ ಯಾವ ಶಕ್ತಿಗೆ ಬದಲಾವಣೆಯಾಯಿತು ಎಂಬುದನ್ನು ನೀನು ಗುರುತಿಸಿ ನೀನು ಸ್ವಂತವಾಗಿ ಇಲ್ಲಿ ಬರೆ. ಶಕ್ತಿ ಸಂರಕ್ಷಣೆ. ಈಗ ಇಷ್ಟೆಲ್ಲ ಶಕ್ತಿಗಳು ಇವೆ, ಇವುಗಳು ಸಂರಕ್ಷಣೆ. ಶಕ್ತಿಯನ್ನು ಉಂಟು ಮಾಡಲು ಇಲ್ಲವೇ ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಒಂದಲ್ಲ ಒಂದು ರೂಪದಲ್ಲಿ ಶಕ್ತಿ ಉಳಿದಿರುತ್ತದೆ. ಶಕ್ತಿಯನ್ನು ನಾವು ನಾಶ ಮಾಡಲು ಸಾಧ್ಯವಿಲ್ಲ. ಆ ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗಿ ಇರುತ್ತದೆ. ಪೂರ್ತಿಯಾಗಿ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ನೈಸರ್ಗಿಕ ಮೂಲಗಳಾದ ಸೂರ್ಯ, ಗಾಳಿ, ನೀರು, ಇಂಧನಗಳಿಂದ ಬರುವ ಶಕ್ತಿಗಳನ್ನು ಮಿತವಾಗಿ ಬಳಸಿದರೆ ಶಕ್ತಿಯನ್ನು ಉಳಿತಾಯ ಮಾಡಬಹುದು. ಇವೆಲ್ಲ ಶಕ್ತಿಗಳನ್ನು ನಾವು ಮಿತವಾಗಿ ಬಳಸಿದ್ರೆ ನಾವು ಇವುಗಳನ್ನು ಉಳಿತಾಯ ಮಾಡಬಹುದು. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಯಾವ ಪರ್ಯಾಯ ಶಕ್ತಿ ಉಳಿಸಬಹುದು ಎಂಬುದನ್ನು ಸುಳಿವು ಬಳಸಿ ಬರೆ. ನಾವು ಯಾವುದನ್ನು ಬಳಸಿದ್ರೆ ಯಾವ ಪರ್ಯಾಯ ಶಕ್ತಿ ಉಳಿಸಬಹುದು ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಇಂಧನ. ಸೈಕಲ್ನಲ್ಲಿ ಪ್ರಯಾಣಿಸುವುದರಿಂದ ನಮಗೆ ಏನು ಉಳಿತಾಯ ಆಗುತ್ತೆ ಅಂದರೆ ಇಂಧನ ಉಳಿತಾಯ ಆಗುತ್ತೆ. ಯಾಕಂದರೆ ಸೈಕಲ್ಗೆ ಪೆಟ್ರೋಲು ಏನೇ ಬೇಡ, ಹಾಗಾಗಿ ಇಂಧನ ಉಳಿತಾಯ ಆಗುತ್ತೆ. ಕೈಯಲ್ಲಿ ಬಟ್ಟೆ ಒಗೆಯೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ವಿದ್ಯುತ್ ಉಳಿತಾಯ ಆಗುತ್ತೆ. ಗಾಳಿಯಿಂದ ವಿದ್ಯುತ್ ಉತ್ಪಾದಿಸುವುದು. ಇಲ್ಲೂ ಸಹ ಯಾವುದು ಉಳಿಯುತ್ತೆ ಅಂದರೆ ನಮಗೆ ಗಾಳಿ ವಿದ್ಯುತ್, ಜಲವಿದ್ಯುತ್, ನೀರಿನ ಬಳಕೆಯಿಂದ ನಮಗೆ ಗಾಳಿಯಿಂದ ವಿದ್ಯುತ್ ಉತ್ಪಾದಿಸುವುದು, ಇದರಿಂದನೂ ಇಂಧನ ಉಳಿತಾಯ ಆಗುತ್ತೆ. ಗೋಬರ್ ಗ್ಯಾಸ್ನಲ್ಲಿ ಅಡಿಗೆ ತಯಾರಿಸುವುದು, ಇದರಿಂದನೂ ಇಂಧನ ಉಳಿತಾಯ ಆಗುತ್ತೆ. ಕೆಳಗಿನ ಚಟುವಟಿಕೆಗಳಿಗೆ ಬಳಸುವ ಶಕ್ತಿಯ ಬದಲಿಗೆ ಉಳಿತಾಯವಾಗುವ ಯಾವ ಪರ್ಯಾಯ ಶಕ್ತಿಯನ್ನು ಬಳಸಬಹುದು ಎಂಬುದನ್ನು ಸುಳಿವು ಬಳಸಿ ಬರೆ. ಸೌದೆ ಒಲೆಯ ಬದಲು ಗೋಬರ್ ಗ್ಯಾಸ್, ವಿದ್ಯುತ್ ಗೀಸರ್ ಬದಲು ಸೌರ ಜಲತಾಪಕ, ಒಲೆಯ ಮೇಲೆ ಅನ್ನ ಬೇಯಿಸುವುದು ಸೌರ ಕುಕ್ಕರ್, ವಿದ್ಯುತ್ ಬಲ್ಬು ಸೋಲಾರ್, ರಾಸಾಯನಿಕ ಶುಷ್ಕ ಕೋಶ, ವಿದ್ಯುತ್ ಬಳಸಿ ರೇಡಿಯೋ ಕೇಳುವುದು ಸೋಲಾರ್ ರಾಸಾಯನಿಕ ಶುಷ್ಕ ಕೋಶ. ಇಲ್ಲಿಗೆ ಈ ಪಾಠ ವಿಸ್ಮಯ ಶಕ್ತಿ ಪಾಠದ ಎಲ್ಲ ಪ್ರಶ್ನೋತ್ತರಗಳು, ಎಲ್ಲ ಆ್ಯಕ್ಟಿವಿಟಿಗಳು ಮುಗಿದಿದೆ. ನಾವು ಇದರಿಂದ 10 ವಿಧವಾದ ಶಕ್ತಿಯ ರೂಪಗಳನ್ನು ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು.